ಟೀಚರ್ಸ್ ಗಳಿದ್ದಾರೆ ಅವ್ರಿಗೆ ಪಾಪ ಟೀಚರ್ಸ್ಗೆ ಜಿಪಿಟಿ ಅಂಡ್ PhD ಒಂದು ದೊಡ್ಡ ಸಮಸ್ಯೆ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಫೈಲ್ ಮಾಡಿದ್ವಿ. ಅವ್ರಿಗೆ ಟೆಟ್ ಎಕ್ಸಾಮ್ ಪಾಸ್ ಆಗ್ಬೇಕು ಅಂತ ಹೇಳಿ. ಬೇಕಾದ್ರೆ ಸ್ಪೆಷಲ್ ಎಪಿಸೋಡ್ ತಗೊಂಡ್ರೆ ನಾನು ಹೇಳಿಕೆ ಬಯಸ್ತೇನೆ. ಟೆಟ್ ಎಕ್ಸಾಮ್ ಪಾಸ್ ಮಾಡಬೇಕು ಅಂತ ಹೇಳಿ ಅದು ಒಂದು ರಾಜ್ಯದ ರೆಫರೆನ್ಸ್ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಮಾಡ್ಬಿಟ್ಟಿದೆ. ಈಗ ನಮ್ಮಲ್ಲಿ ಕೂಡ 70,000 ರಿಂದ 80,000 ಜನ ಟೆಟ್ ಎಕ್ಸಾಮ್ ಪಾಸ್ ಮಾಡಿಲ್ಲ. ಅವನ್ನೆಲ್ಲರನ್ನು ಕೂಡ ಇನ್ನು 2-3 ವರ್ಷದಲ್ಲಿ ಮಾಡಿಲ್ಲ ಅಂದ್ರೆ ಅವ್ರನ್ನ ಟರ್ಮಿನೇಟ್ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಅದಕ್ಕೆ ಸರ್ಕಾರಿ ನೌಕರ ಸಂಘ ಅದರ ವಿರುದ್ಧ ಸುಪ್ರೀಂ ಕೋರ್ಟ್ ವಿರುದ್ಧ ಈಗ ಅಪೀಲ್ ಹಾಕಿದ್ದೇವೆ. ಸುಪ್ರೀಂ ಕೋರ್ಟ್ ಅಪೀಲ್ ಹಾಕಿದ್ದೇವೆ. ಅಡ್ಮಿಟ್ ಕೂಡ ಆಗಿದೆ. ಒಳ್ಳೆ ಅಡ್ವೊಕೇಟ್ ಇಟ್ಟಿದ್ದೇವೆ. ಈಗೆಲ್ಲ ಶಿಕ್ಷಕರಿಂದ ಒಂದು ಸಹಿ ಚಳವಳಿ ಕೂಡ ಮಾಡ್ತಾ ಇದ್ದೇವೆ. ಅದನ್ನೆಲ್ಲ ಕಲೆಕ್ಟ್ ಮಾಡಿ ನಾವು ಸುಪ್ರೀಂ ಕೋರ್ಟ್ಗೆ ಫೈಲ್ ಮಾಡ್ತೇವೆ. ಇಷ್ಟು ಜನ ನಮ್ ವಿರೋಧ ಇದೆ. ಯಾರು ಇನ್ ಸರ್ವಿಸ್ ಇದ್ದಾರೆ, ಯಾರು TET ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದ್ದಾರೆ, ಅವ್ರೆಲ್ರಿಗೂ ಕೂಡ ಎಕ್ಸಾಮ್ಷನ್ ಒನ್ ಟೈಮ್ ಕೊಡಿ. ಇನ್ನು ಮುಂದೆ ರಿಕ್ರೂಟ್ಮೆಂಟ್ ಆಗ್ತಾವ್ರಿಗೆಲ್ಲ TET ಕಂಪಲ್ಸರಿ ಮಸ್ಟ್ ಮಾಡ್ಬೇಕು ಅಂತ ಹೇಳಿ ಕೂಡ ನಾವು ಅಪೀಲ್ ಕೂಡ ಪ್ರೇಯರ್ ಮಾಡಿದ್ದೇವೆ. ಸಹಿ ಸಂಗ್ರಹ ಆಗ್ತಾ ಇದೆ. ಅದನ್ನ ಸುಪ್ರೀಂ ಕೋರ್ಟ್ಗೆ ಕೂಡ ನಾವು ಫೈಲ್ ಮಾಡ್ತೇವೆ. TET ಎಕ್ಸಾಮ್ ಅಂತ ಕಂಪಲ್ಸರಿ ಮಾಡಿರೋದ್ರಲ್ಲಿ ಒಂದು ಸದುದ್ದೇಶ ಇದೆ. ಯಾಕೆ ಅದು ಉದ್ದೇಶ ಅಂತಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಕೂಡ ಯೋಚನೆ ಮಾಡಬೇಕಾಗಿತ್ತು. ಸರ್ಕಾರ ಕೂಡ ವಿಚಾರದಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ ಮನವೊಲಿಸೋ ಕೆಲಸ ಮಾಡಿದೆ. ಪರೀಕ್ಷೆಗಳನ್ನುವಂಥದ್ದು ಮಾನದಂಡ ಅಲ್ಲ. ಇವತ್ತು ಅನುಭವಗಳ ಜೊತೆ ತರಬೇತಿ ಅನ್ನುವಂಥದ್ದು ಬಹಳ ಮುಖ್ಯ. ತರಬೇತಿಗಳ ಕಡೆ ಗಮನ ಕೊಡ್ಬೇಕು ಇವರು. ಪರೀಕ್ಷೆ ಅನ್ನುವಂತ ಮಾನದಂಡ ಇಟ್ಕೊಂಡು ಈಗ ಎಕ್ಸಾಂಪಲ್ ಅಪ್ಪ IAS ಆಫ್ಟರ್ ಪ್ರವೇಶ್ ಅಲ್ಲಿ ಎಕ್ಸಾಮ್ ಬರೆದ್ಬಿಟ್ಟು IAS ಪಾಸ್ ಆಗ್ತಾರೆ. 20 ವರ್ಷ ಆದ್ಮೇಲೆ ಮತ್ತೆ ಅದೇ ಎಕ್ಸಾಮ್ ಬರೆದ್ರೆ ಆಗುತ್ತಿಲ್ಲ. ಯಾರಿಗೆ ಆಗ್ಲಿ, ಯಾರಿಗೆ ಇಲ್ದಾರೆ ಎಕ್ಸಾಮ್ ಇವ್ರಿಗೆ ಆತಕ್ಕೆ ಇವ್ರಿಗೆ ತರಬೇತಿಗಳನ್ನ ಕೊಡಿ. ಅರ್ಥ ಆಯ್ತಲ್ಲ? ಎಕ್ಸಾಮಿನೇಷನ್ ಅನ್ನುವಂಥದ್ದು ಬೇರೆ ಸೆಕ್ಟರ್, ನಮ್ ಸೆಕ್ಟರ್. ಹೊಸದಾಗಿ ಅಪಾಯಿಂಟ್ಮೆಂಟ್ ಮಾಡೋರಿಗೆ ಮಾಡ್ರಿ ಬರೀರಿ, ನಮ್ ತಕರಾರಿಲ್ಲ. ಈಗ ಮಾಡಲ್ಲ ಮಾಡ್ಕೊಂತ ಇದ್ದಾರೆ. ಇನ್ ಸರ್ವಿಸ್ ಆಗಿರೋರು ಮಾಡಿದ್ದಾರೆ. 2016 ಆನ್ವರ್ಡ್ಸ್ ಅದೇನಿದ್ದಾರೆ ಅವ್ರಿಗೆ ಮಾತ್ರ ಆ ಟೈಮ್ ಎಕ್ಸಾಮ್ಷನ್ ಕೊಡಿ ಅನ್ನುವಂಥದ್ದು ನಮ್ಮ ಪ್ರೇಯರ್ ಆಗಿದೆ. ಇವತ್ತು ಸುಪ್ರೀಂ ಟೀಚರ್ಸ್ ಗಳಿದ್ದಾರೆ ಅವ್ರಿಗೆ ಪಾಪ ಟೀಚರ್ಸ್ಗೆ ಜಿಪಿಟಿ ಅಂಡ್ PhD ಒಂದು ದೊಡ್ಡ ಸಮಸ್ಯೆ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಫೈಲ್ ಮಾಡಿದ್ವಿ. ಅವ್ರಿಗೆ ಟೆಟ್ ಎಕ್ಸಾಮ್ ಪಾಸ್ ಆಗ್ಬೇಕು ಅಂತ ಹೇಳಿ. ಬೇಕಾದ್ರೆ ಸ್ಪೆಷಲ್ ಎಪಿಸೋಡ್ ತಗೊಂಡ್ರೆ ನಾನು ಹೇಳಿಕೆ ಬಯಸ್ತೇನೆ. ಟೆಟ್ ಎಕ್ಸಾಮ್ ಪಾಸ್ ಮಾಡಬೇಕು ಅಂತ ಹೇಳಿ ಅದು ಒಂದು ರಾಜ್ಯದ ರೆಫರೆನ್ಸ್ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಮಾಡ್ಬಿಟ್ಟಿದೆ. ಈಗ ನಮ್ಮಲ್ಲಿ ಕೂಡ 70,000 ರಿಂದ 80,000 ಜನ ಟೆಟ್ ಎಕ್ಸಾಮ್ ಪಾಸ್ ಮಾಡಿಲ್ಲ. ಅವನ್ನೆಲ್ಲರನ್ನು ಕೂಡ ಇನ್ನು 2-3 ವರ್ಷದಲ್ಲಿ ಮಾಡಿಲ್ಲ ಅಂದ್ರೆ ಅವ್ರನ್ನ ಟರ್ಮಿನೇಟ್ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಅದಕ್ಕೆ ಸರ್ಕಾರಿ ನೌಕರ ಸಂಘ ಅದರ ವಿರುದ್ಧ ಸುಪ್ರೀಂ ಕೋರ್ಟ್ ವಿರುದ್ಧ ಈಗ ಅಪೀಲ್ ಹಾಕಿದ್ದೇವೆ. ಸುಪ್ರೀಂ ಕೋರ್ಟ್ ಅಪೀಲ್ ಹಾಕಿದ್ದೇವೆ. ಅಡ್ಮಿಟ್ ಕೂಡ ಆಗಿದೆ. ಒಳ್ಳೆ ಅಡ್ವೊಕೇಟ್ ಇಟ್ಟಿದ್ದೇವೆ. ಈಗೆಲ್ಲ ಶಿಕ್ಷಕರಿಂದ ಒಂದು ಸಹಿ ಚಳವಳಿ ಕೂಡ ಮಾಡ್ತಾ ಇದ್ದೇವೆ. ಅದನ್ನೆಲ್ಲ ಕಲೆಕ್ಟ್ ಮಾಡಿ ನಾವು ಸುಪ್ರೀಂ ಕೋರ್ಟ್ಗೆ ಫೈಲ್ ಮಾಡ್ತೇವೆ. ಇಷ್ಟು ಜನ ನಮ್ ವಿರೋಧ ಇದೆ. ಯಾರು ಇನ್ ಸರ್ವಿಸ್ ಇದ್ದಾರೆ, ಯಾರು TET ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದ್ದಾರೆ, ಅವ್ರೆಲ್ರಿಗೂ ಕೂಡ ಎಕ್ಸಾಮ್ಷನ್ ಒನ್ ಟೈಮ್ ಕೊಡಿ. ಇನ್ನು ಮುಂದೆ ರಿಕ್ರೂಟ್ಮೆಂಟ್ ಆಗ್ತಾವ್ರಿಗೆಲ್ಲ TET ಕಂಪಲ್ಸರಿ ಮಸ್ಟ್ ಮಾಡ್ಬೇಕು ಅಂತ ಹೇಳಿ ಕೂಡ ನಾವು ಅಪೀಲ್ ಕೂಡ ಪ್ರೇಯರ್ ಮಾಡಿದ್ದೇವೆ. ಸಹಿ ಸಂಗ್ರಹ ಆಗ್ತಾ ಇದೆ. ಅದನ್ನ ಸುಪ್ರೀಂ ಕೋರ್ಟ್ಗೆ ಕೂಡ ನಾವು ಫೈಲ್ ಮಾಡ್ತೇವೆ. TET ಎಕ್ಸಾಮ್ ಅಂತ ಕಂಪಲ್ಸರಿ ಮಾಡಿರೋದ್ರಲ್ಲಿ ಒಂದು ಸದುದ್ದೇಶ ಇದೆ. ಯಾಕೆ ಅದು ಉದ್ದೇಶ ಅಂತಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಕೂಡ ಯೋಚನೆ ಮಾಡಬೇಕಾಗಿತ್ತು. ಸರ್ಕಾರ ಕೂಡ ವಿಚಾರದಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ ಮನವೊಲಿಸೋ ಕೆಲಸ ಮಾಡಿದೆ. ಪರೀಕ್ಷೆಗಳನ್ನುವಂಥದ್ದು ಮಾನದಂಡ ಅಲ್ಲ. ಇವತ್ತು ಅನುಭವಗಳ ಜೊತೆ ತರಬೇತಿ ಅನ್ನುವಂಥದ್ದು ಬಹಳ ಮುಖ್ಯ. ತರಬೇತಿಗಳ ಕಡೆ ಗಮನ ಕೊಡ್ಬೇಕು ಇವರು. ಪರೀಕ್ಷೆ ಅನ್ನುವಂತ ಮಾನದಂಡ ಇಟ್ಕೊಂಡು ಈಗ ಎಕ್ಸಾಂಪಲ್ ಅಪ್ಪ IAS ಆಫ್ಟರ್ ಪ್ರವೇಶ್ ಅಲ್ಲಿ ಎಕ್ಸಾಮ್ ಬರೆದ್ಬಿಟ್ಟು IAS ಪಾಸ್ ಆಗ್ತಾರೆ. 20 ವರ್ಷ ಆದ್ಮೇಲೆ ಮತ್ತೆ ಅದೇ ಎಕ್ಸಾಮ್ ಬರೆದ್ರೆ ಆಗುತ್ತಿಲ್ಲ. ಯಾರಿಗೆ ಆಗ್ಲಿ, ಯಾರಿಗೆ ಇಲ್ದಾರೆ ಎಕ್ಸಾಮ್ ಇವ್ರಿಗೆ ಆತಕ್ಕೆ ಇವ್ರಿಗೆ ತರಬೇತಿಗಳನ್ನ ಕೊಡಿ. ಅರ್ಥ ಆಯ್ತಲ್ಲ? ಎಕ್ಸಾಮಿನೇಷನ್ ಅನ್ನುವಂಥದ್ದು ಬೇರೆ ಸೆಕ್ಟರ್, ನಮ್ ಸೆಕ್ಟರ್. ಹೊಸದಾಗಿ ಅಪಾಯಿಂಟ್ಮೆಂಟ್ ಮಾಡೋರಿಗೆ ಮಾಡ್ರಿ ಬರೀರಿ, ನಮ್ ತಕರಾರಿಲ್ಲ. ಈಗ ಮಾಡಲ್ಲ ಮಾಡ್ಕೊಂತ ಇದ್ದಾರೆ. ಇನ್ ಸರ್ವಿಸ್ ಆಗಿರೋರು ಮಾಡಿದ್ದಾರೆ. 2016 ಆನ್ವರ್ಡ್ಸ್ ಅದೇನಿದ್ದಾರೆ ಅವ್ರಿಗೆ ಮಾತ್ರ ಆ ಟೈಮ್ ಎಕ್ಸಾಮ್ಷನ್ ಕೊಡಿ ಅನ್ನುವಂಥದ್ದು ನಮ್ಮ ಪ್ರೇಯರ್ ಆಗಿದೆ. ಇವತ್ತು ಸುಪ್ರೀಂ